ಹೂಗಾರ್ ಸರ್ ಮಾತನಾಡುವಂಥ ಟೈಮ್ನಲ್ಲಿ ಹೇಳಿದ್ರು ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶವನ್ನು ಗಮನಿಸಿದ್ರೆ ಬಿಜೆಪಿ ಚಾಂಪಿಯನ್ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ವೇರ್ ಕಾಂಗ್ರೆಸ್ ಸ್ಟ್ಯಾಂಡ್ಸ್? ನಿಮಗೆ ಕೇರಳದಲ್ಲಿ ನೀವು ನಿರೀಕ್ಷೆ ಮಾಡಿದ ಹಾಗೆ ಅಭೂತಪೂರ್ವವಾದಂಥ ಗೆಲುವು ಸಿಕ್ಕಿದೆ. ಎರಡೂ ಬೈ ಎಲೆಕ್ಷನ್ನಲ್ಲೂ ಹೆಚ್ಚು ಕಮ್ಮಿ ಎರಡರಲ್ಲೂ ಗೆಲ್ಲುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಬಟ್ ಅದನ್ನು ಹೊರತುಪಡಿಸಿದಂತೆ ಅಸ್ಸಾಂನಲ್ಲಿ ಒಂದು ಅವಕಾಶ ಇತ್ತು, ಅದು ಪೂರ್ಣವಾಗಿ ಬಳಕೆಯಾದ ಕಾಣಿಸ್ತಾ ಇಲ್ಲ. ಬಿಜೆಪಿ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕಳೆದ ಬಾರಿಗಿಂತ ಹೆಚ್ಚು. ಬಟ್ ಪಶ್ಚಿಮ ಬಂಗಾಳದಲ್ಲಿ ನೀವಂದ್ರಿ ಕಳೆದ ಚುನಾವಣೆಯಲ್ಲಿ 0, ಬಟ್ ಅದಕ್ಕಿಂತ ಹಿಂದಿನ ಚುನಾವಣೆಗಳಲ್ಲಿ ಎರಡೂ ಚುನಾವಣೆಗಳಲ್ಲೂ 40ಕ್ಕೂ ಹೆಚ್ಚು ಸೀಟನ್ನು ಕಾಂಗ್ರೆಸ್ ತೆಗೆದುಕೊಂಡಿತ್ತು. ಬಿಜೆಪಿ ಬಳಕೆ ಮಾಡಿಕೊಂಡಿರುವಂತಹ ಅವಕಾಶವನ್ನ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಬಳಕೆ ಮಾಡೋದಕ್ಕೆ ಯಾಕೆ ಫೇಲ್ಯೂರ್ ಆಯಿತು ಅಂತ ಹೇಳಿ ಸರ್? ಇಲ್ಲ, ಪಶ್ಚಿಮ ಬಂಗಾಳದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಕಾಂಗ್ರೆಸ್ಸು ಅದು ಟೆಸ್ಟೆಡ್ ಮೆಟೀರಿಯಲ್. ಈಗಾಗಲೇ ಅವರು ಟೆಸ್ಟ್ ಆಗಿ ಫೇಲ್ ಆಗಿ ಹೊರಗೆ ಬಂದುಬಿಟ್ಟಿದ್ದಾರೆ. ಈಗ ಪಶ್ಚಿಮ ಬಂಗಾಳದ ಜನ ಹೊಸದನ್ನು ಹುಡುಕ್ತಾ ಇದ್ದಾರೆ. ಸೊ ಈಗ ಬಿ ಜೆ ಪಿ ಹೊಸದವ್ರಿಗೆ ದೇ ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್ ದಿ ನ್ಯೂ ಫೀಲಿಂಗ್, ಅದನ್ನು ಮಾಡ್ತಿದ್ದಾರೆ. ತಮಿಳುನಾಡಿನಲ್ಲೂ ಸೇಮ್ ಜನ ಹೊಸದನ್ನು ಹುಡುಕ್ತಿದ್ದಾರೆ. ಹೊಸದನ್ನು ಹುಡುಕಿ ಅವ್ರಿಗೊಂದು ಆಲ್ಟರ್ನೇಟಿವ್ ಇತ್ತು, ಕಂಡುಕೊಂಡ್ರು. ಆದರೆ ಪಶ್ಚಿಮ ಬಂಗಾಳದಲ್ಲಿ ಬಿ ಜೆ ಪಿನೇ ಹೊಸ ಪ್ರಯೋಗ ಅವರಿಗೆ. ಆ ಹೊಸ ಪ್ರಯೋಗಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ. ಅದು ಎಷ್ಟು ದಿನ ನಡೆಯುತ್ತೆ ನೋಡಬೇಕು. ಅಂದರೆ 2 ಟರ್ಮ 3 ಟರ್ಮ. ವೆಸ್ಟ್ ಬೆಂಗಾಲ್ನಲ್ಲಿರೋ ಪದ್ಧತಿ ಏನು ಅಂದರೆ ಕಮ್ಯುನಿಸ್ಟ್ರಿಗೆ 34 ವರ್ಷ ಅಂತ ಹೇಳಿದ್ರಿ ನೀವು. ಹಾಗೆ ಮಮತಾ ಅವರಿಗೆ 15 ವರ್ಷ ಕೊಟ್ಟಿದ್ದಾರೆ. ಹಾಗೆ ಕಾಂಗ್ರೆಸ್ಗೆ ಹಿಂದೆ 60 ವರ್ಷ 50 ವರ್ಷ ಅವಕಾಶ ಇತ್ತು. ಹೀಗೆ ಇರುವಾಗ ಈ ಪ್ರಯೋಗ ಕೂಡ ಹೊಸದವ್ರಿಗೆ. ಈ ಹೊಸ ಪ್ರಯೋಗ ಎಷ್ಟು ದಿನ ನಡೆಯುತ್ತೆ ಅಂತ ನೋಡಬೇಕು. ಅದರಿಂದ ಕಾಂಗ್ರೆಸ್ಗೆ ಅಲ್ಲಿ ಜಾಗ ಇರಲಿಲ್ಲ. ಅಸ್ಸಾಂ ಆ್ಯಕ್ಚುಲಿ ನಮಗೆ ಜಾಗ, ನಾವು ಕಟ್ಟಬೇಕಾದಂಥ ಜಾಗ ಅದು. ಅಲ್ಲಿ ಹಿಂದಿನ ಮುಖ್ಯಮಂತ್ರಿಗಳು ಗೊಗೋಯ್ ಅವರು ಇದ್ದಾಗ ಈಗ ಇರತಕ್ಕಂಥ ಅವ್ರ ಮಗ ಅದರ ಅಧ್ಯಕ್ಷರು ಗೌರವ್ ಗೊಗೋಯ್ ಅವ್ರಿಗೆ ಇನ್ನೂ ಪಕ್ಷ ಹಿಡಿತಕ್ಕೆ ಸಿಕ್ಕದಾಗೆ ಕಾಣ್ತಾ ಇಲ್ಲ. ಯಾಕೆಂದರೆ ಆಂಟಿ ಇನ್ಕಂಬೆನ್ಸಿ ಅಂತ ಹೇಳಿ ನಾವು ಆಡಳಿತ ವಿರೋಧಿ ಅಲೆ ಯಾವುದು ಇರಬೇಕಾಗಿತ್ತೋ ಅದು ಇಲ್ಲದೆ ಮತ್ತೊಂದು ಬಾರಿಗೆ ಮುಂದುವರಿಸಿದ್ದಾರೆ ಜನ. ಸೊ ಅದನ್ನು ನೋಡಿದ್ರೆ ನಮಗೆ ಅಲ್ಲಿ ಸ್ಥಾನ ಇನ್ನೂ ಅವಕಾಶ ಇದೆ ಅಂತ ನನಗೆ ಅನಿಸ್ತಾ ಇಲ್ಲ. ಇನ್ನು 5 ವರ್ಷ ಆದಮೇಲೆ ಮಾತಾಡಬೇಕಲ್ಲಿ. ಬಟ್ ಕೇರಳದಲ್ಲಿ ನಮ್ಮ ಯಶಸ್ಸು ಅಭೂತಪೂರ್ವವಾದದ್ದೇ. ಯಾಕೆಂದರೆ ಅಲ್ಲಿ ಟಿಕೆಟ್ ಕೊಟ್ಟಿದ್ದನ್ನು ನೋಡಬೇಕು. ಸುಮಾರು 90 ಜನ ಹೊಸಬರಿಗೆ ಅವಕಾಶ ಕೊಟ್ಟಿದ್ದರು ಚುನಾವಣೆಗೆ ನಿಲ್ಲಕ್ಕೆ. ಯಂಗ್ಸ್ಟರ್ಸ್ಗೆ, ಯೂತ್ ಕಾಂಗ್ರೆಸ್ಸಿಂದ ಬಂದವರು, NSU ಇಂದ ಬಂದವರೆಲ್ಲ ಅಲ್ಲಿ ನಿಂತು ಭಾಳ ದೊಡ್ಡ ಗೆಲುವು ಕಂಡಿದ್ದಾರೆ. ಸೊ ಜನ ಹೇಗೆ ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೊಂದು ಸ್ಪಷ್ಟ ಅರಿವು ಈ ಚುನಾವಣೆಗಳು ಕಂಡ್ರೆ ಕಾಣಿಸ್ತಾ ಇದೆ. ದಾವಣಗೆರೆಯಲ್ಲಿ 12,000 ಲೀಡ್ ಅಂತೆ ಸರ್ ಕಾಂಗ್ರೆಸ್. ದಾವಣಗೆರೆ ಮತ್ತು ಇದು ನಮ್ಮ ಉಮೇಶ್ ಮೇಟಿ ಅವರು ಬಾಗಲಕೋಟೆ ಎರಡೂ ಗೆಲ್ಲೋದು ಖಚಿತ ಆಯಿತು. ನನಗೆ ಈಗ ಖಚಿತ ಅಂತ ಅನಿಸ್ತಾ ಇದೆ. ದಾವಣಗೆರೆ ಲೀಡ್ ನೋಡಿದ್ಮೇಲೆ 12ನೇ ಸುತ್ತು ಮುಕ್ತಾಯ ಆಗಿದೆ. ಕಾಂಗ್ರೆಸ್ 12,000ಕ್ಕೂ ಅಧಿಕ ಮತಗಳ ಮುನ್ನಡೆ. ಸೊ ಇನ್ನು ನಮಗೆ ಗೆಲುವು ಆಗ್ತದೆ ಅಂತ ಹೇಳೋದಕ್ಕೇನು ಅಡ್ಡಿ ಆತಂಕಗಳಿಲ್ಲ ಅಂತ ನನ್ನ ಭಾವನೆ ಎರಡೂ ಕಡೆ. ಸೊ ಇದು ಬಾಗಲಕೋಟೆದು ಬಹುತೇಕ ಗೆಲುವು ಖಚಿತವಾಗಿದೆ. ಇಲ್ಲಿ ಕೂಡ ಇನ್ನು ಉಳಿದಿರುವ ಸುತ್ತುಗಳನ್ನು ಗಮನಕ್ಕೆ ತೆಗೆದುಕೊಂಡು ಮೇಲೂ ಇಷ್ಟು ಮುನ್ನಡೆ ಇದೆ ಅಂದರೆ ಗೆಲ್ಲೋದು ಕಷ್ಟ ಅಂತ ಅನಿಸೋದಿಲ್ಲ. ಸೊ ಕರ್ನಾಟಕದಲ್ಲಿ ಆಡಳಿತ ಪಕ್ಷದ ಜೊತೆಗೆ ಸಾಮಾನ್ಯವಾಗಿ ಬೈ ಎಲೆಕ್ಷನ್ಗಳು ಹೋಗ್ತವೆ. ಹಿಂದೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಬೈ ಎಲೆಕ್ಷನ್ ಗೆದ್ಕೊಂಡ್ಬಂದಿದ್ರು. ಹಾಗೆ ಆಡಳಿತ ಪಕ್ಷದ ಜೊತೆ ಜನ ಯಾಕಿರ್ತಾರೆ ಅಂದರೆ ಗ್ರ್ಯಾಂಟ್ ಬರುತ್ತೆ, ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಕರ್ನಾಟಕದ ಮತದಾರರು ಸ್ವಲ್ಪ ಎಲೈಟ್, ಯಾವಾಗಲೂ ತುಂಬ ಫಾಸ್ಟ್ ಥಿಂಕಿಂಗು. ಹೀಗೆ ಮಾಡಿದ್ರೆ ಹೀಗಾಗುತ್ತೆ ಅಂತ ಲೆಕ್ಕ ಹಾಕ್ತಾರೆ. ಹಾಗೆ ಲೆಕ್ಕ ಹಾಕಿ ಗೆಲ್ಲಿಸಿದ್ದಾರೆ ಅಂತ ನನಗೆ ಅನಿಸ್ತದೆ. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ಹನುಮಂತಯ್ಯ ಸರ್. ಹಾಗೆ ಥ್ಯಾಂಕ್ ಯು ಸರ್ ಸುಭಾಷ್ ಹೂಗಾರ್ ಸರ್. ಆವಾಗಿಂದ ನ್ಯೂಸ್ ಸ್ಪಷ್ಟತೆ ಇಟ್ಕೊಂಡು ವೀಕ್ಷಕರಿಗೆ ಈ ಕಂಪ್ಲೀಟ್ ಚುನಾವಣೆಯ ಫಲಿತಾಂಶವನ್ನು ವಿಶ್ಲೇಷಣೆ ಮಾಡುವಂತಹ ಕೆಲಸವನ್ನು ಮಾಡಿದ್ರಿ. ಸದ್ಯ ರಿಸಲ್ಟ್ನ ಅಪ್ಡೇಟ್ ಗಮನಿಸ್ತಾ ಇದ್ರಿ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಆರಂಭದಲ್ಲಿ ತಿಣುಕಾಡುವಂತಹ ಕೆಲಸವನ್ನ ಮಾಡಿದ್ರು ಸಮರ್ಥ ಶಾಮನೂರು. ಆದರೆ ಈಗ ಲೀಡ್ ಬರೋಬ್ಬರಿ 12,000ಕ್ಕೂ ಅಧಿಕ ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಸಮರ್ಥ ಶಾಮನೂರು ಅನ್ನುವಂಥ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಬಾಗಲಕೋಟೆಯಲ್ಲಿ ಈಗಾಗಲೇ ಗೆಲುವನ್ನ ದಾಖಲು ಮಾಡಿದ್ದಾರೆ ಉಮೇಶ್ ಮೇಟಿ ಅವರು. ದಾವಣಗೆರೆಯ ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕುತೂಹಲ ಇತ್ತು. ದಾವಣಗೆರೆಯ ರಿಸಲ್ಟ್ ಏನಾಗಬಹುದು ಅನ್ನುವಂಥ ಆತಂಕ ಕಾಂಗ್ರೆಸ್ನ ನಾಯಕರಿಗೆ ಕಾಡ್ತಾ ಇತ್ತು. ಆದರೆ ಈಗ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಕಾಂಗ್ರೆಸ್ 12,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಸಮರ್ಥ ಶಾಮನೂರು ಲೀಡನ್ನ ಹೆಚ್ಚಿಸಿಕೊಳ್ತಿದ್ದಾರೆ ರೌಂಡ್ನಿಂದ ರೌಂಡ್ಗೆ.
ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದಂತಹ ಪಂಚ ರಾಜ್ಯಗಳ ಫಲಿತಾಂಶ, ಚುನಾವಣಾ ಫಲಿತಾಂಶ ಹಾಗೆ ರಾಜ್ಯದ 2 ಕ್ಷೇತ್ರಗಳ ಬೈ ಎಲೆಕ್ಷನ್ನ ಫಲಿತಾಂಶ ಆಲ್ಮೋಸ್ಟ್ ಕ್ಲಿಯರ್ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ ಈಗಾಗಲೇ 50% ಅಧಿಕ ಮತವನ್ನ ಪಡೆದಂತಹ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಕಳೆದ ಬಾರಿಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯ ನಂತರದಲ್ಲಿ ಫೇಸ್ ಮಾಡಿದಂತಹ ಈ ಬೈ ಎಲೆಕ್ಷನ್ನಲ್ಲೂ ಸೋಲನ್ನ ಅನುಭವಿಸಿದ್ದಾರೆ. ಕುತೂಹಲ ಇದ್ದಿದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಆರಂಭದ 7 ಸುತ್ತಿನವರೆಗೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದು ಬಿಜೆಪಿಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ. ಆದರೆ 8ನೇ ಸುತ್ತಿನಿಂದ ಸಮರ್ಥ ಶಾಮನೂರು ಬೌನ್ಸ್ ಬ್ಯಾಕ್ ಮಾಡ್ತಾರೆ. ಅದಾದ ನಂತರ ಸತತವಾಗಿ ಮುನ್ನಡೆಯಲಿದ್ದಾರೆ. ಸದ್ಯದ ಮಾಹಿತಿ ಪ್ರಕಾರ ಸುಮಾರು 12,000ಕ್ಕೂ ಅಧಿಕ ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. 12ನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ದಾವಣಗೆರೆಯಲ್ಲಿ ಒಟ್ಟು ಸುತ್ತುಗಳು ಇರೋದು 21. 21ರಲ್ಲಿ 12 ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ. ಅಂತರವನ್ನ ಹೆಚ್ಚು ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಮುಂದಿನ ಸುತ್ತಿನ ಮತ ಎಣಿಕೆಯ ಸಂದರ್ಭದಲ್ಲೂ ಹೆಚ್ಚಿನ ಬದಲಾವಣೆಯಾಗುವಂತಹ ಸಾಧ್ಯತೆ ಬಹಳ ಕಡಿಮೆ. ಬಹುಶಃ ಇದೇ ಒಂದು ಟ್ರೆಂಡ್ ನಲ್ಲಿ ರಿಸಲ್ಟ್ ಬರಬಹುದೇನೋ. ಸಮರ್ಥ ಶಾಮನೂರ್ ಅವರು ಸುಮಾರು 10-12 ಸಾವಿರ ಮತಗಳ ಅಂತರದಿಂದ ಗೆಲುವನ್ನ ದಾಖಲಿಸುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಲೀಡನ್ನ ಹೆಚ್ಚಿಸಿಕೊಂಡಿದ್ದಾರೆ ಸಮರ್ಥ ಶಾಮನೂರು. ತಮಿಳುನಾಡಿನಲ್ಲಿ ಎಂಜಿಆರ್ ಇತಿಹಾಸವನ್ನೇ ಹಿಂದಿಕ್ಕಿದ್ದಾರೆ. ನಟ ವಿಜಯ್ ಪಕ್ಷ ಕಟ್ಟಿ ಮೊದಲ ಬಾರಿ ಸ್ಪರ್ಧೆಯಲ್ಲೇ ಗೆದ್ದು ಬೀಗಿದ್ದಾರೆ. 35% ವೋಟ್ ಶೇರ್ ಅನ್ನ ಪಡೆದಿದೆ ನಟ ವಿಜಯ್ ಅವರ ಪಕ್ಷ. ಎಂಜಿಆರ್ 33.52% ವೋಟ್ ಅನ್ನ ಪಡ್ಕೊಂಡಿದ್ರು. ವಿಜಯಕಾಂತ್ ಅವರು ಪಕ್ಷವನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ 8% ಮತಗಳನ್ನ ಪಡೆಯೋದಕ್ಕಷ್ಟೇ ಅವರು ಸಕ್ಸಸ್ ಆಗಿದ್ರು. ಜಯಲಲಿತಾ ಅವರು ಚುನಾವಣಾ ಅಖಾಡಕ್ಕೆ ಇಳಿದಂತಹ ಸಂದರ್ಭದಲ್ಲೂ ಕೂಡ ಕಮಲ್ ಹಾಸನ್ ಅವರ ಪಕ್ಷ 2.52% ಮತಗಳನ್ನ ಪಡೆಯೋದಕ್ಕಷ್ಟೇ ಸಕ್ಸಸ್ ಆಗಿತ್ತು. ಆದರೆ ತಮಿಳುನಾಡಿನಲ್ಲಿ ಎಂಜಿಆರ್ ದಾಖಲೆಯನ್ನೇ ಹಿಂದಿಕ್ಕುವಲ್ಲಿ ಸಕ್ಸಸ್ ಆಗಿದ್ದಾರೆ ನಟ ವಿಜಯ್. ಬರೋಬ್ಬರಿ 35% ವೋಟ್ ಶೇರ್ ಅನ್ನ ಪಡೆಯುವ ಮೂಲಕ. ಆಕ್ಸಿಸ್ ಮೈ ಇಂಡಿಯಾದ ಎಕ್ಸಿಟ್ ಪೋಲ್ನ ಒಂದು ರಿಸಲ್ಟ್ ಬಹಳ ಕ್ಲಿಯರ್ ಆಗಿ ಹೇಳಿತ್ತು. ನಟ ವಿಜಯ್ ಅವರ ಟಿವಿಕೆ ಪಕ್ಷ ಬರೋಬ್ಬರಿ 35% ಮತವನ್ನ ಪಡ್ಕೊಳ್ಳುತ್ತೆ ಅನ್ನುವಂಥ ಪ್ರೆಡಿಕ್ಷನ್ನ ಆಕ್ಸಿಸ್ ಮೈ ಇಂಡಿಯಾದ ಪ್ರದೀಪ್ ಗುಪ್ತಾ ಮಾಡಿದ್ರು. ಅದು ನಿಜವಾಗಿದೆ. 35% ವೋಟನ್ನ ಪಡ್ಕೊಂಡಿದೆ ನಟ ವಿಜಯ್ ಅವರ ಟಿವಿಕೆ ಪಕ್ಷ. ಅವರ ಸೀಟ್ಗಳ ಸಂಖ್ಯೆ ಒಂದು 5-10 ಸೀಟ್ಗಳಲ್ಲಿ ಆಗಿಂದ ಮೇಲೆ ಕೆಳಗೆ ಆಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಒಟ್ಟು ಸದ್ಯಕ್ಕೆ 105 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ನಟ ವಿಜಯ್ ಅವರ ಟಿವಿಕೆ ಪಕ್ಷ. ಆಗಲೇ 112ರ ತನಕನೂ ಕೂಡ ಹೋಗಿತ್ತು, 112-13ರ ತನಕನೂ. ಬಟ್ ಸದ್ಯದ ಟ್ರೆಂಡ್ ಗಮನಿಸ್ತಾ ಇದ್ದೀರಿ. 105 ವಿಧಾನಸಭಾ ಕ್ಷೇತ್ರಗಳು. ಸಿಂಗಲ್ ಪಾರ್ಟಿಯಾಗಿ ಅಥವಾ ಏಕಪಕ್ಷವಾಗಿ ಸರ್ಕಾರವನ್ನ ರಚನೆ ಮಾಡೋಕ್ ಸಾಧ್ಯ ಇದೆಯಾ ಅಂತ ಕೇಳಿದ್ರೆ ಇಲ್ಲ. 105 ಸೀಟ್ಗಳಿಂದ ಸಾಧ್ಯ ಇಲ್ಲ. 118 ಸೀಟ್ಗಳು ಬೇಕು ಸರ್ಕಾರವನ್ನ ರಚನೆ ಮಾಡೋದಕ್ಕೆ. ಎಡಿಎಂಕೆ ಅವರು 71 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಆಡಳಿತಾರೂಢ ಡಿಎಂಕೆ ಸುಮಾರು 50-51 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಿದ್ದಾರೆ. ಅಂದ್ರೆ ಆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಹುತೇಕ ಇದೇ ನಂಬರ್ ಫೈನಲ್ ಆಗಬಹುದೇನೋ. 1, 2, 3 ಸೀಟ್ಗಳು ಸ್ವಲ್ಪ ಹೆಚ್ಚು ಕಮ್ಮಿ ಆಗಬಹುದು. 58ರಲ್ಲಿ ಡಿಎಂಕೆ, ಎಡಿಎಂಕೆ 71ರಲ್ಲಿ ಟಿವಿಕೆ 104 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಹುತೇಕ ಟಿವಿಕೆ ಸರ್ಕಾರವನ್ನ ರಚನೆ ಮಾಡೋದು ಕನ್ಫರ್ಮ್. ಬಟ್ ಅವ್ರ ಜೊತೆ ಎಡಿಎಂಕೆ ಅವರು ಕೈ ಜೋಡಿಸುವಂತಹ ಸಾಧ್ಯತೆ ಇದೆ. ಅಥವಾ ಈ ಎಡಿಎಂಕೆ ಹಾಗೆ ಡಿಎಂಕೆ ಜೊತೆಗಿರುವಂತಹ ಸಣ್ಣ ಸಣ್ಣ ಪಾರ್ಟಿಗಳಿದ್ದಾವಲ್ಲ, ಅವುಗಳ ಸೀಟ್ ಏನಾದ್ರೂ ಪೂರಕವಾಗಿ ವರ್ಕ್ ಆದ್ರೆ ವಿಜಯ್ ಅವರಿಗೆ, ಅವರು ಇವ್ರ ಜೊತೆ ಕೈ ಜೋಡಿಸಿದ್ರೆ ಡಿಎಂಕೆ ಹಾಗೆ ಎಡಿಎಂಕೆಯನ್ನ ಹೊರಗಿಟ್ಟು ಸರ್ಕಾರ ರಚನೆ ಮಾಡೋದಕ್ಕೂ ಅವಕಾಶ ಇದೆ. ಬಟ್ ಆ ಮೈತ್ರಿಕೂಟಗಳಲ್ಲಿ ಸಿಂಗಲ್ ಆಗಿ ಯಾವ ಪಾರ್ಟಿ ಎಷ್ಟು ಸೀಟ್ಗಳನ್ನ ಗೆದ್ಕೊಂಡಿದೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಈ 104 ಅಂದ್ರೆ ಇನ್ನೂ ಕೂಡ ಸುಮಾರು 14 ಸೀಟ್ಗಳು ಬೇಕು ನಟ ವಿಜಯ್ ಅವರಿಗೆ. 118 ಸೀಟ್ಗಳು ಸರಳ ಬಹುಮತವನ್ನ ಪಡೆಯೋಕೆ ಅವಶ್ಯಕತೆ ಇರೋದು. ಹಾಗಾಗಿ ಏನಾಗುತ್ತೆ ಅನ್ನುವಂತಹ ಕ್ಯೂರಿಯಾಸಿಟಿ ಅಂತೂ ಖಂಡಿತ ಇದೆ. ಬಟ್ ದೆನ್ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ನಟ ವಿಜಯ್ ಅವರ ಪಕ್ಷದ ಪರ್ಫಾರ್ಮೆನ್ಸ್.
ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳು ತುಂಬಾ ಸದ್ದು ಮಾಡಿದ್ವು. ಸೋಷಿಯಲ್ ಮೀಡಿಯಾದಲ್ಲಿ ನಟ ವಿಜಯ್ ಅವರ ಮಾತುಗಳು, ಅವರ ಹೇಳಿಕೆಗಳು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಫಾಲೋಯಿಂಗ್ ಹೆಚ್ಚಾಗೋದಕ್ಕೆ ಕಾರಣ ಆಗಿತ್ತು. ಸಿನಿಮಾದಲ್ಲಿ ಬಹಳ ದೊಡ್ಡ ನಟ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರು ರಾಜಕಾರಣಕ್ಕೆ ಅವ್ರು ಬರ್ತೀನಿ ಅಂತ ಡಿಸೈಡ್ ಮಾಡಿದಾಗಲೂ ಕೂಡ ಜನ ಅವರನ್ನ ಬೆಂಬಲಿಸಿದ್ರು. 2024ರಲ್ಲಿ ಅವರು ಪಕ್ಷವನ್ನ ರಚನೆ ಮಾಡ್ತಾರೆ. ಆ ನಂತರ ಪಕ್ಷದ ಪದಾಧಿಕಾರಿಗಳ ನೇಮಕವನ್ನೆಲ್ಲ ಮಾಡ್ಕೊಂಡು ಹೋಗ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.